ಇವತ್ತು ನಾನು ಉಳಿದ ಅನ್ನದಿಂದ ಒಂದು ಡಿಫ್ರೆಂಟ್ ಆದ ರೊಟ್ಟಿ ಮಾಡ್ತಾ ಇದ್ದೇನೆ. 1 ಕಪ್ ಅಕ್ಕಿ ಹಿಟ್ಟು, ಅರ್ಧ ಕಪ್ ಅನ್ನ, ನೀರುಳ್ಳಿ, 2 ಕಾಯಿಮೆಣಸು, ಕರಿಬೇವು, 1 ಚಮಚ ಕಡಲೆಬೇಳೆ ನೆನೆಸಿಟ್ಟಿದ್ದೇನೆ. ಅನ್ನವನ್ನು ಚೂರು ನೀರು ಹಾಕಿ ಗ್ರೈಂಡ್ ಮಾಡುವ. ಈಗ ಅದಕ್ಕೆ ಹಸಿಮೆಣಸು, ಸ್ವಲ್ಪ ಕರಿಬೇವು, ಆಮೇಲೆ ನೀರುಳ್ಳಿ, ಕಡಲೆಬೇಳೆ, 1 ಕಪ್ ಅಕ್ಕಿ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ತೆಂಗಿನಕಾಯಿ ಎಲ್ಲವನ್ನು ಹಾಕಿ ನೀರು ಹಾಕದೆ ಗಟ್ಟಿಯಾಗಿ ಕಲಸುವ. ಒಂದು ಚಮಚ ಎಣ್ಣೆ ಹಾಕ್ತಾ ಇದ್ದೇನೆ. ಕಲಸಿ ಆಯಿತು. ಈಗ ಉಂಡೆ ಮಾಡಿ ಒಂದು ಪ್ಲಾಸ್ಟಿಕ್ ಹಾಳೆಯಲ್ಲಿ ತಟ್ಟುವ. ಈಗ ಕಾಯಿಸುವ. ಎರಡೂ ಬದಿಗೆ ಎಣ್ಣೆ ಹಾಕಿ ಈಗ ರೊಟ್ಟಿ ಮತ್ತು ಕಾಯಿ ಚಟ್ನಿ ರೆಡಿ ಆಯಿತು.